ಇಲ್ಲೇ ಶಾಂತಕ್ಕರ್ ಮನಿ ಆದ್ರಿ? ಅಯ್ಯೋ ದೇವ್ರೆ, ಬಾವಿ ಬಾಜು ನಿಂತು ನೀರೆಲ್ಲಿ ಸಿಗ್ತತಿ ಅಂದಂಗಾತ. ಬಾವಿಯಾಗ ಸಿಗ್ತತಿ ಹಂಗ ಇಲ್ಲೇ ನಿಂತಿರಿಲ್ಲ, ನಮ್ಮ ಶಾಂತಕ್ಕರ್ ಮನಿ ಇದರಿ. ಓಹ್ ಹೌದನ್ರಿ. ನನ್ಗೆ ಗೊತ್ತಾಗ್ಲಿಲ್ರಿ. ಅಂದ್ರೆ ನನಗೊಬ್ರು ಹೇಳಿ ಕಳಿಸಿದ್ರ ಊರಿನಾಗ ಹೋಗಿ ಶಾಂತಕ್ಕರ್ ಮನಿ ಅಂದ್ರೆ ಕೈ ಮಾಡಿ ತೋರಿಸ್ತಾರಂತೇಳಿ. ಅಲ್ಲೊಬ್ರಿಗೆ ಕೇಳಿದೆ, ಇದ ದರ್ಯಾಗ ಹೋಗ್ರಿ ಅಲ್ಲೇ ಇರ್ತತಿ ಅಂತಂದ್ರೆ, ಹಂಗಾಗಿ ನಾ ಇಲ್ಲೇ ಯಾವ್ದಾರ ಆಜು ಬಾಜುಕಿಂದನ ಅಂತ ಮಾಡಿದ್ದೆ. ಇದನ್ರಿ ಒಂಚೂರು ಅವ್ರ ಜೋಡಿ ಮಾತಾಡ್ಬೇಕಿತ್ರಿ. ಅವ್ರ ಜೋಡಿ ಅಂದ್ರೆ ಅವ್ರ ಸೊಸಿ ರೇಖಾ ಅವ್ರ ಅದಾರಲ್ರಿ, ಅವ್ರ ಜೋಡಿ ಮಾತಾಡ್ಬೇಕಿತ್ತು. ರೇಖಾನ? ಆಕಿ ಮನಿ ಇಲ್ಲ ಐತ್ ನೋಡ್ರಿ ಇತ್ತಾಗ. ಈ ಕಡೆ ಐತಲ್ಲ ಇದು ರೇಖಾರ್ ಮನಿ ರೀ, ಆ ಕಡೆ ಐತಲ್ಲ ಅದು ಗಂಗಾ ಅಂದ್ರೆ ನಮ್ಮ ತಂಗಿ ಮನಿ ರೀ. ಅಲ್ರಿ ಅಮ್ಮ, ಏನು ತಂಗಿ? ಅಲ್ಲ ನೀವ್ ಯಾಕೆ ಅಕ್ಕಿನ ಬೆಟ್ಟ ಆಗ್ಬೇಕು? ಏನ್ ಕೆಲ್ಸ ಇತ್ತು? ಅಲ್ಲ ನಿಮಗೆ ಇಲ್ಲೇ ಬಂದು ಬೆಟ್ಟ ಆಗಂತ ಯಾರು ಹೇಳಿದ್ರಿ? ಏನ್ರ ಕರ್ದಿದ್ಲನ್ರಿ ಆಕಿ ಮತ್ತೆ? ಅಯ್ಯೋ ದೇವ್ರೆ, ಹಂಗೆಲ್ಲ ಏನಿಲ್ವಾ. ಅದು ಏನಂತಂದ್ರೆ ಇದು ರೇಖಾರವ್ವಾರ ನಾನು ಕರೆದಿದ್ರು ಬೆಟ್ಟಾಗಕ್ಕ. ಹೌದಾ? ಏನು ಕೆಲ್ಸ ಇತ್ತು? ಅದು ಅಲ್ಲೇ ಹೋಗಿ ಇಂಥವು ನಿಮ್ಮ ಊರಿಗೆ ಬಂದು ಅಲ್ಲೇ ಶಾಂತಕ್ಕರ್ ಮನಿ ಅಂದ್ರೆ ಯಾರಾದರೂ ಹೇಳ್ತಾರೆ, ಅವ್ರ ಸೊಸಿ ರೇಖಾರ್ ಮನಿನೂ ಅಲ್ಲೇ ಐತಿ ನನ್ನ ಮಗಳದು, ಅಲ್ಲಿ ಹೋಗು ನಾ ಎಲ್ಲ ಫೋನ್ನಾಗ ಹೇಳೀನಿ ಅಂತಂದ್ರೆ. ಅಂದರೆ ಬಾಣೆತನ ಮಾಡ್ಸಕ್ಕೆ ಆಳ್ಬೇಕಾಗಿತ್ತಲ್ಲ, ನನಗೆ ಹೇಳಿದ್ರು, ಅದಕ್ಕೆ ಬಂದೇನು ನೋಡ್ರಿ. ಬಾಣೆತನ ಮಾಡು ಆಳು ಅಂದ್ರೆ ಅಂದ್ರೆ ಈ ರೇಖಾ ಅವರಿಗೆ ಹೆರಿಗತ್ತಲ್ಲ, ಈಗ ಬಾಣೆತನ ಮಾಡ್ಬೇಕಲ್ಲ, ಅದಕ್ಕೆ ಈಗ ಮಾಡಕ್ಕೆ ಒಬ್ರು ಬೇಕಲ್ಲ. ಅದೇ ನಾ ಮಾಡ್ತೀನಿ, ಅದನ್ನೇ ನಾ ಮಾಡ್ತೇನೆ ಅಂತೇಳಿ ಹೇಳಕ್ಕೆ ಬಂದಿದ್ದೆ. ಅಲ್ಲ ನೀವ್ಯಾಕೆ ಮಾಡ್ಬೇಕು? ಅಲ್ಲ ಆದ್ರೂ ಎಷ್ಟು ದೊಡ್ಡ ಮನ್ಸು ನಿಮ್ಗೆ, ಒಂದು ಬಾಣೆತನ ಮಾಡೋದಂದ್ರೆ ಸುಮ್ಮನಾ? ಏನು ಮಾಡೋದವ, ಅದೇ ನಮ್ಮ ಕೆಲಸ. ಹೊತ್ತಕ್ಕೆ ತೆಡ್ರಲ್ಲ, ಒಂಚೂರು ಮಾತಾಡಿ ಬರ್ತೇನೆ. ಅಯ್ಯ ಮಾತಾಡಕತ್ತೀನಿ, ಹಂಗೆ ಹೋಗ್ಕೊಳ್ಳಲ್ಲ. ಈ ವಿಚಾರ ಅತ್ತಿಯರಿಗೆ ಹೇಳಲೇಬೇಕು. ಅತ್ತಿಯರ ದೌಡ್ ಬರೀಲಿ. ಯೋ ಒಂದು ಈಟ ಅಡ್ಡಾಗೆ ನೋಡುವ ಈ ಹುಡುಗಿ, ಅದು ಸಮಾಧಾನ ಇಲ್ಲ. ಬಂದೆ ಹೋದ್ಲನ್ ಒಳಗ? ಹೋದ್ಲು. ಏನಾತ ಇರಮ್ಮ? ಅತ್ತಿಯರ ಕೆಲಸ ಕೆಟ್ಟತಿ, ಕಲಿಗಾಲ ಎಲ್ಲೆಲ್ಲಿ ಹೊಂಟತ್ ನೋಡ್ರಿ ಅಂತ ನಾನು. ಯಾಕೆ ಏನಾತ? ಅತ್ತಿಯರ ಕಲಿಗಾಲ ಕೆಟ್ಟತ್ರಿ ಅತ್ತಿಯರ. ಅಲ್ಲೇ ರೇಖಾರ್ ಮನಿಗೆ ಯಾರ ಬಾಣೆತನ ಮಾಡಕ್ ಬಂದಾಳ. ಪಟ್ನ ಬರ್ರಿ ಹೋಗುನು. ನಿಧಾನ ಏನ್ ಕಬರಿ ಗಿಡೈತಿ ಹುಡುಗಿ? ಇರಡ ನೀ ಹೊಟ್ಟಿಲದ ಏನದ ಮರಿಬೇಡ. ಆಕಿ ಬಾಣೆತನ ಬಿಡು, ನಿಂದು ನೋಡ್ಕೋ. ಏನ ಅಂತತಲ್ಲೇವ ಇದು ಹುಡುಗಿ, ನೋಡಂತಡಿ ಏನಂತೆ. ರೀ ನಂಗೆ ಏನೋ ತಿನ್ಬೇಕನ್ಸಾಕತ್ತೈತಿ. ಏನ್ ತಿನ್ಬೇಕನ್ಸಾಕತ್ತೈತಿ? ಮನ್ಯಾಗ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಐತಲ್ಲ. ಐತಿ, ನಂಗೆ ಬರ್ಗರ್ ತಿನ್ಬೇಕಂತ ಭಾಳ ಅನ್ಸಾಕತ್ತೈತಿ. ಒಂದೇ ಒಂದು ತೊಗೊಂಬರ್ತೀರಾ? ಬರ್ಗರು ನಮ್ಮೂರಾಗಂತೂ ಸಿಗಲ್ಲ, ನಿಂಗೆ ಗೊತ್ತೈತಿ. ಹುಬ್ಳಿಗೆ ಹೋಗಿ ತರ್ಬೇಕು. ಏನ ಇಲ್ಲಿಂದ ಅಲ್ಲಿಗೆ ಹೋಗಿ ಬರ್ಗರ್ ತಗೊಂಡು ಅಲ್ಲಿಂದ ವಾಪಸ್ ಇಲ್ಲಿಗೆ ತೊಗೊಂಬರೋಷ್ಟೊತ್ತಿಗೆ ತಮ್ಲರಿಬೇಕತಿ. ಅದನ್ನೇನು ತಿಂತಿ? ಇಷ್ಟಕ್ಕೆ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಲ್ಲ. ಆಮೇಲೆ ಬರ್ಗರ್ಗೆ ಏನು ಸ್ವಲ್ಪ ರೊಕ್ಕನ ಖಾಲಿ ಪೀಲಿ ರೊಕ್ಕ ಹಾಕ್ಬೇಕು ಅವಕ್ಕೆ. ಏನು ಬೇಡ, ತಣ್ಣಗಿರು. ಅಕ್ಕರ ಯಾರು ಬರ್ಬಿ ಅಮ್ಮ? ಯಾರು ಬೇಕಾಯ್ತ್ರಿ? ರೇಖಮ್ಮನ್ ನೋಡ್ಬೇಕಿತ್ತು. ರೇಖಮ್ಮನ್ನ? ಇಲ್ಲಿ ಕುಂತಾಳ ನೋಡ್ರಿ. ಯಾರ್ಲಿ ಅವರು? ಬರ್ರಿ ಅಮ್ಮ ಒಳಗೆ ಬರ್ರಿ. ಅದೇ ನಿಮ್ಮ ಅವ್ವಾರು ಹೇಳಿದ್ರಲ್ರಿ, ಆಕಿನ ನಾನು. ನನ್ನ ಹೆಸರು ಇದು ನಿಂಗವ್ವ ಅಂತೇಳಿ. ನಿಂಗವ್ವಾರ ನೀವನಾ? ಅದು ನಮ್ಮ ಮನೆಯವ್ರು ಇದ್ದಾಗ ಬರ್ರಿ ಅದಕ್ಕೆ ಮಾತಾಡಕ್ಕೆ ಅಂತಂದೆ. ಇವತ್ತವರು ಮನ್ಯಾಗ ಇದ್ರು, ಇವತ್ತು ಕಳ್ಸಂತ ನಮ್ಮ ಅವ್ರಿಗೆ ನಾನೇ ಹೇಳಿದ್ದೆ ರೀ. ಇವ್ರು ಯಾರು ಗೊತ್ತೇನೆ? ನಂಗೆ ಡೆಲಿವರಿ ಆಕತ್ತಲ್ಲ ಅವಾಗ ಬಾಣೆತನ ಮಾಡೋರು. ಏನು ಹೇಳಕತ್ತೀನಿ ನೀನು? ಬಾಣೆತನ ಮಾಡೋರು ಅಂದ್ರೆ ನಿಮ್ಮವ್ವ ಅದಾರಲ್ಲ. ಯಾಕ ಏನು ನಂಗೆ ಅರ್ಥ ಆಗೋಲ್ದ್ರಿ ಕಾ, ಇದು ಏನಂತೇಳಿ ಅರ್ಥ ಆಗೋಲ್ತು. ಅತ್ತಿಯರ ನೀವು ಬಂದರೆ ಚಲೋ ಆಗ್ಬಿಡ್ರಿ. ಅದೇನಂತಂದ್ರೆ ಅವಾಗ ಮೊನ್ನೆ ಬಚ್ಚಲಾಗಿ ಜರದ್ ಬಿಟ್ಬಿಟ್ಟಾಳ. ಈ ಕಡೆ ರೊಂಡಿ ಅಂದರೆ ಈ ಕಡೆ ಸೊಂಟದ ಕಡೆ ಚಪ್ಪಿ ಭಾರಿ ನೋವು ಆಗ್ಬಿಟ್ಟಂತೆ. ಮಿಸ್ಕ್ಯಾಡಕ್ಕೂ ಬರಲಾರ್ದಷ್ಟು ಭಾರಿ ನೋವು ಆದಂಗಾಗಿ ತ್ರಾಸಾದಂಗೆ ಆಗ್ಬಿಟ್ಟಂತ. ಆಕಿಗೆ ಆರಾಮ ಅನ್ಸೋಲ್ದಂತ. ಬರ್ತಾಳಂತೆ, ನಾನು ಡೆಲಿವರಿ ಆದಮೇಲೆ ಇಲ್ಲಿಗೆ ಬರ್ತಾಳಂತ. ಆದರೆ ಬಾಣೆತನ ಮಾಡೋಕ್ಕಾಗಲ್ವ ನನಗೂ, ಯಾಕೆ ಏನೋ ಬಿದ್ದು ಕಾಲು ಅನ್ನೋದು ಇದಾಗ್ಬಿಟ್ಟತಿ, ಚಪ್ಪಿ ಇದಾಗೈತಿ, ನನಗೆ ಆಗ್ವಲ್ತು ನೀನು ಅಂತ ಅಂತಿದ್ಲ. ಅಂತ ಏನು ಮಾಡೋದು ಬೇಗ ಅನ್ನತ್ಲೆ, ತಡಿ ಇಲ್ಲೇ ನಮ್ಮ ಮನೆ ಆಜು ಬಾಜುಕ್ಕೆ ಭಾಳ ಮಂದಿ ಅದಾರ ಬಾಣೆತನ ಮಾಡೋರು. ಅವರು ತಿಂಗಳು ಪಗಾರದಂಗೆ ಹೋಗಿ ಮನೆಗೆ ಬಾಣೆತನ ಮಾಡಿ ಬರ್ತಾರ. ತಿಂಗಳಿಗೆ 6,000 7,000 ಕೊಟ್ಟರೆ ಸಾಕು. ಅವರು ಎಲ್ಲ ಬಾಣೆತನ ಖುಷಿನ ಅರ್ಬಿ, ಇಸಿ ಚರ್ಬಿ ಅರ್ಬಿಗಿದು ಬಾಣ್ತಿಗೆ ಎಣ್ಣೆ ಹಚ್ಚಿ ಚಂದಾಗಿ ಬಿಸಿ ಬಿಸಿ ನೀರು ಹಾಕೋದು, ನೀರು ಕಾಸೋದು, ಬಾಣ್ತಿಗೆ ಚುಲತ್ಯಂಗೆ ಏನು ತಿಂತಾಳೆ ಏನು ಮಾಡ್ತಾಳೆ ಅನ್ನೋದು ಬಿಸಿ ಬಿಸಿದು ಮಾಡಿ ಹಾಕೋದು ಎಲ್ಲ ಆಕಿನ ಮಾಡ್ತಾಳೆ. ಬರೇ ತಿಂಗಳಿಗೆ ಇಷ್ಟು ಪಗಾರ ಅಂತ ಕೊಟ್ಟರೆ ಸಾಕು ಅಂತ ಹೇಳತ್ತಿದ್ಲ. ಅಬ್ಬಬ್ಬಬ್ಬಬ್ಬ ಬಾರಿ ಬಿಡ ಕಂಪ್ಯೂಟರ್ ಕಾಲ. ಅಲ್ಲ ಬಾಣೆತನ ಮಾಡಕ್ಕೆ ತಾಯಿ ಬಿಟ್ಟು ತವ್ರ ಮನೆಯವ್ರು ಬಿಟ್ಟು ಮಂದಿ ಬಂದು ಮಾಡಿ ಪಗಾರಿಸ್ಕೊಂಡು ಹೋಗುದಾ? ದುಡ್ಡಿದ್ರೆ ದುನಿಯಾನ ಕೊಳ್ಬೋದು ಅಂತಾರಲ್ಲ, ಅದೇನು ಸುಳ್ಳಲ್ಲ ಬಿಡು. ಅಲ್ವಾ? ತಾಯಿ ಮಾಡೋದಕ್ಕೂ ಯಾರೋ ರೊಕ್ಕಕ್ಕೋಸ್ಕರ ಮಾಡೋದಕ್ಕೂ ಭಾರಿ ವ್ಯತ್ಯಾಸ ಆಯ್ತವ. ತಾಯಿ ಮಗಳು ಮೊಮ್ಮಗಳು ಅಂತೇಳಿ ಪ್ರೀತಿಯಿಂದ ಅಕ್ಕರೆಯಿಂದ ತನ್ನ ಕರುಣೆ ಮಮತೆಯಿಂದ ನನ್ನ ಮಗಳು ನನ್ನ ಮೊಮ್ಮಗ ನನ್ನ ಕರಳು ಕುಡಿ ಅಂತೇಳಿ ಅಕ್ಕರೆಯಿಂದ ಮಾಡ್ತಾರೆ. ಬೇರೆದ್ರ ಕಡೆ ಮಾಡಿಸ್ಕೊಂಡ್ರೆ ಅದು ಹೆಂಗೆ ಆಕತ್ತವ? ನಂಗೇನ ಅರ್ಥನ ಆಗೋಲ್ತ. ಅಯ್ಯವ್ವ ಇದೇನು ಹಿಂಗಂತಿ? ಅಲ್ವಾ ನಿನ್ನ ಸೊಸಿ ಬಾಣೆತನ ನನ್ನ ಮಗಳನ್ನಂಗ ಮಾಡ್ತೇನೆ ನಾನು. ಏನು ನಿನ್ನ ಸೊಸಿ ದೊಬ್ಬಕ್ಕಿದೆ ಅಲ್ಲ ಮಾಡ್ಲಿಕ್ಕೆ ಖಂಡ ಬಟ್ಟಿ ಮಂದಿನ ಬಾಣೆತನ ಮಾಡೇನು ಗೊತ್ತ ನಾನು. ಏನಿಲ್ಲ ಅಂದರೂ ಒಂದು
30-40 ಹೆಣ್ಮಕ್ಳಿಗಂತೂ ಬಣತನ ಮಾಡೇನಿ ನಾನು. ಒಬ್ಬರು ಬಾಯಾಗರ ಕೇಳು ನಿಂಗವ್ ಹಿಂಗ ಅಂತ ಬಾಯಾಗ ಬರ್ಲಿ. ಅಯ್ಯಯ್ಯ ಆ ಕೂಸಿಗೆ 2 ಹೊತ್ತು ಎಣ್ಣೆ ಹಚ್ಚಿ ಚಲೋತ್ತಂಗ ಎರಿಬೇಕು. ಇದು ದಿನಾಸ ರಾತ್ರಿ ಎರಿಬೇಕು. ನಿನಗೆ 2 ಹೊತ್ತು ಎಣ್ಣೆ ಹಚ್ಚಿ ನೀರು ಹಾಕ್ಬೇಕು, ಕೆಂಡ ಕಾಸ್ಬೇಕು, ಸುಡು ಬಾಣ್ತಿಯಾರ ಅಡಿಗೆ ಮಾಡಿ ಕೊಡ್ಬೇಕು. ಏನು ಎಲ್ಲ ಖುಷಿಯಿಂದ ಇಸಿ ಚಡ್ಡಿ ಒಗದು ಹಾಕ್ಬೇಕು, ನಿನ್ನ ಬಾಣ್ತಿ ಅರಿಬಿ ಒಗದು ಹಾಕ್ಬೇಕು, ಮುಟ್ಟಿನ ಅರಿಬಿ ಅವೆಲ್ಲ ಏನು ಸುಮ್ಮನೆ ಹಾಕವಂತ ಮಾಡಿ ಏನು ಒಂದು 6-7 ಸಾವಿರ ರೂಪಾಯಿ ಮಕ ನೋಡ್ಬೇಡ. ಬೇಕಾದ್ರೆ ನೋಡಿ ನೀನು 1 ತಿಂಗಳ ನೋಡುವ ನಾ ಹೆಂಗೆ ಮಾಡ್ತೀನಿ ಅಂತೇಳಿ. ಆಮ್ಯಾಗ ಮುಂದಿನ ತಿಂಗಳಿಂದ ನೀನು ನನ್ನ ಕೆಲ್ಸಕ್ಕೆ ಇಟ್ಕೊಳಕ್ಕೆ ಹೋಗ್ಬೇಡ ಅಂತೇನೆ ನಾನು. ಬೇಕಾರೆ ಚಲೋ ಇದ್ರೆ ಇಟ್ಕೋ, ಇಲ್ಲಾಂದ್ರೆ ಬೇಡ ಅಲ್ವಾ. ಅವ್ರೇನೋ ಚಲೋ ಮಾಡ್ತೇನೆ ಅಂತಾರ. ನೋಡು ನಾಯಿನೂ ಇದ್ದೆ, ನೀನು ನನ್ನ ಒಂದು ಮಾತು ಕೇಳ್ಬೋದಿತ್ತು. ಬೇಕಾ ನಿಮ್ಮವ್ರಿಗೆ ಆಗಿಲ್ಲ ಅಂದ್ರೆ ನಾನಾರ ಮಾಡ್ತಿದ್ನೆ. ಅಲ್ಲ ಅತ್ತೀರ ಪಾಪ ನಿಮಗೂ ಕುಂತ್ರೆ ಹೇಳಕ್ಕೆ ಬರಲ್ಲ, ಎದ್ರು ಕುಂದ್ರಕ್ಕೆ ಬರಲ್ಲ, ತ್ರಾಸ ಅಂತಿರ್ತೀರಿ. ಅದಕ್ಕೆ ನಿಮ್ಗೆ ಯಾಕೆ ಪಾಪ ಸುಳ್ಳ ತ್ರಾಸ ಅಂತೇಳಿ ನಾನು ಹೇಳಲಿಲ್ಲ. ಅಲ್ಲ ರೇಖಾ, ಮತ್ತು ಈಗ ಬಂದಾರಲ್ಲ ಇವ್ರೇನು ಚಿಣಿಗೆ ಯಾವ ಜಿಗ್ದಂಗೆ ಜಿಗಿತಾರನ? ಇವ್ರಿಗೂ ವಯಸ್ಸಾಗಿಲ್ಲನ? ನಿನ್ನ ಇನ್ನೂ ಹೇಳ್ಬೇಕಂದ್ರೆ ನಮ್ಮ ಅತ್ತಿಯರ್ಕಿಂತ ವಯಸ್ಸು ಇವ್ರಿಗೆ ಆಗೈತಿ, ಆದ್ರೂ ಮಾಡ್ತಿಲ್ಲನ? ಏನಪ್ಪ ಅತ್ತಿಯರು ಮಾಡ್ತಿದ್ರು, ನಿಮ್ಮವಾರು ಬಂದಿರ್ತಿದ್ರು. ಏನೋ ಸಣ್ಣ ಪುಟ್ಟ ನಿಮ್ಮವರಿಗೆ ತೀರ ಎಲ್ಲ ಮಾಡೋಕ್ಕಾಗಿಲ್ಲ ಅಂದ್ರು ಎದ್ದೇಳಕ್ಕೆ ಕುಂದ್ರಾಕರ ಬರ್ತಿತ್ತ, ಕುಂತಲ್ಲೇ ಒಟ್ಟೋಗೋದಾಗ್ತಿದ್ರು, ಕುಂತಲ್ಲೇ ನೋಡ್ಕೊತಿದ್ರು. ಏನಪ್ಪ ಅದು ಹೆಂಗೆ ಆಗಲ್ಲ ಅಂದ್ರೆ ಏನಪ್ಪ, ಮಕ್ಕಳು ಬಣತನ ಮಾಡೋಕೆ ತಾಯಿಗಳು ತಿರುಗಲ್ಲ ನಿಂತಿರ್ತಾರ. ಇದು ನೋಡಿದ್ರೆ ಹಿಂಗಾಗಲ್ಲ ಅಂತ ನೀವು ಹೇಳ್ತೀರಿ. ಇಲ್ಲ ಇರಮಕ್ಕ, ನಿಂಗೇನು ಗೊತ್ತು ನಮ್ಮ ಪರಿಸ್ಥಿತಿ ಅಲ್ಲಿ ನಮಗೆ ಗೊತ್ತು. ಅಲ್ಲೇ ಅವಾಗ ಆಗಲ್ಲ ಅಂತ, ಆಗಂಗಿಲ್ಲ ಅಂದಿದ್ದಕ್ಕೆ ಪಾಪಕ್ಕೆ ವಿಧಿಯಿಂದ ಒಪ್ಕೊಂಡಿದ್ದು. ಇಲ್ಲಾಂದ್ರೆ ಆಕೆ ಯಾವತ್ತು ಹಂಗೆ ಮಾಡೋಕ್ಕೆಲ್ಲಕ್ಕೆ ಆಗಂಗಿಲ್ಲ ಅಂತೇಳಿ ಪಾಪ ಹೇಳಿದ್ದಕ್ಕೆ. ಆಯ್ತು ನೋಡವ, ನೀನು ನಿನ್ನ ಗಂಡವಲ್ಲ ಅಮ್ಮಾರ, ನಾನು ನಿಮಗೆ ಹೇಳಿ ಕಳಿಸ್ತೇನಂತ. ನಿಮ್ಮ ಫೋನ್ ನಂಬರ್ ಕೊಟ್ಟು ಬರ್ಬೇಕಾರೆ. ಏನಪ್ಪ ನನ್ನ ಫೋನ್ ನಂಬರ್ ಇವ್ರ ಹೊರ ಕಡೆ ಐತಿ. ಹಂಗೇನಾರ ಹೇಳೋದು ಕೇಳೋದಿದ್ರೆ ನೀವು ಅಲ್ಲಿ ನಂಬರ್ ಇಸ್ಕೊಂಡು ಹಚ್ಚಿರಿ. ಯಾವುದಕ್ಕೂ ಮಾತಾಡ್ಕೊಂಡು ಹೇಳ್ರಿ, ನಾ ಏನು ಭಾಳ ಕೇಳಿಲ್ಲ. ಮತ್ತೆ ನೋಡ್ರಿ ಹೆಂಗಂದ್ರೆ ನನ್ನ ಹೊಟ್ಟೆ ಆಗಿಂದನ ನಾ ಹಡ್ದನೆ ಅನ್ನಂಗೆ ನೋಡ್ಕೊತೀನಿ. ಇದ್ರ ಬಗ್ಗೆ ಎರಡನೇ ಮಾತು ಬೇಡ. 1 ತಿಂಗಳು ನೋಡ್ರಿ, ಆಮೇಲೆ ನಿಮ್ಗೆ ಏನು ಅನ್ಸುತ್ತೆ ಹಂಗೆ ಹೇಳ್ರಿ. ಆಯ್ತು ರೀ, ಹೋಗ್ರಿ. ಅಲ್ಲಲ್ಲಿ ಬುದ್ಧಿ ಬುಕಾಲಿ ಏನಿಲ್ಲ ಅಂತಿಲ್ಲ ನಿನಗೆ. ನಂದೇ ಹಾಸ್ ಹೊಜ್ಜಿ ಅಷ್ಟಾಗೈತಿ. ಅಲ್ಲ ನನಗೆ ರೊಕ್ಕಕ್ಕೆ ಎಲ್ಲಿ ಹೋಗ್ಲಪ್ಪ, ಯಾರಿಗೆ ಬಾಯ್ತಿ ಇಲ್ಲ ನಂಗೆ ನನಗಾಗೈತಿ. ಡಾಕ್ಟರ್ ನೋಡಿದ್ರೆ ನಿಮ್ಮ ಗರ್ಭಕೋಶ ಸ್ವಲ್ಪ ಸಣ್ಣದೈತ್ರಿ, ಸಿ ಸೆಕ್ಷನ್ ಆಗ್ಬೋದು ಅಂತ ಅವ್ರು ಹೇಳ್ಯಾರ. ಇನ್ನು ಅದಕ್ಕೆ ಅದಾದ್ರೆ ರೊಕ್ಕ ಇಲ್ಲಿಂದ ತರೋದು, ನಿಮ್ಮ ಅವ್ನ ಕಡೆ ಯಾರೋ ತರಕಿಲ್ಲ, ನಿಮ್ಮ ಅಣ್ಣರು ರೊಕ್ಕ ಕೊಡಲ್ಲ ಅಂತ ಕುಲ್ಲ ಹೇಳ್ಯಾನ. ಇನ್ನು ಅದು ಇದು ಎಲ್ಲ ನನ್ನ ಕುತ್ತಿಗೆಗೆ ಬರ್ತೈತಲ್ಲ, ಏನು ಮಾಡೋದಂತ ನಾನು ವಿಚಾರ ಮಾಡತ್ತೀನಿ. ನೀನು ನೋಡಿದ್ರೆ ಅವ್ರಿಗೆ ಯಾರಿಗೆ 7,000 ರೂಪಾಯಿ 6,000 ರೂಪಾಯಿ ನಿನ್ನ ಕಣ್ಣಾಗ ಇಲ್ಲನ? 7-6 ಸಾವಿರ ಅಂದ್ರೆ ಐತೆ ಇಲ್ಲಲ್ಲಿ. ನೋಡು ನೀನು ರೇಖಾ, ಹಿಂಗೆ ಮಾಡಿದ್ರೆ ಮಂತೇನು ಬಾಳೆ ಆಗೋದಿಲ್ಲ. ನಾನು ಲೋನ್ ಹೆಂಗೆ ಕಟ್ಟಲಿ, ಅದೇನೋ ವಾಷಿಂಗ್ ಮಿಷನ್ ತಂದು ಅದ್ರದ್ದು 3,500 ಹೆಂಗೆ ಕಟ್ಟಲಿ, ನಾನು ಉಳಿದ್ಗಿ ಬೇರೆ ಕುರ್ದು ಎಲ್ಲ ಕುರ್ದು ಸಣ್ಣ EMI ಹೆಂಗೆ ಕಟ್ಟಲಿ, ನಾನು ಬೈಕಿಗೆ ಪೆಟ್ರೋಲ್ ಏನು ಹಾಕಿಸ್ಕೊಲಿ, ನಾನು ತಿಂಗಳ ಪೂರ್ತಿ ಖರ್ಚು ಏನು ಮಾಡಲಿ, ಮನೆಗೆ ಸಂತಿ ಹೆಂಗೆ ಹಾಕಿಸ್ಲಿ, ನಿನ್ನ ಕುಸಿನ ಹೆಂಗೆ ನೋಡ್ಕೊಲಿ, ದವಾಖಾನಿದೆಲ್ಲ ಹೆಂಗೆ ಮೇಂಟೈನ್ ಮಾಡಲಿ, ವಿಚಾರ ಮಾಡ್ಕೊ. ನನಗೆ ಬರೋದರ ಏಟು ಬರ್ತದೆ ಪಗಾರ. ನಂಗೆ ನಿಜವಾಗ್ಲೂ ಒಣ ಟೆನ್ಷನ್ ಆಗ್ಬಿಟ್ಟಿದ್ದು. ಅದೇನಂತಾರಲ್ಲ, ಮನೆ ಕಟ್ಟಿಂದ ಎಲ್ಲರೂ ಸುಖವಾಗಿರ್ತಾರೆ ಅಂದ್ರೆ, ಮನೆ ಕಟ್ಟಿ ನನಗೆ ಇನ್ನೊಟ್ಟು ನರಕ ಅನ್ಭವಿಸೋಂಗಾಗೈತಿ. ಏನು ಹಾಸಿಗಿದ್ದಷ್ಟು ಕಾಲು ಚಾಚಿದ್ರೆ ಇವತ್ತಿಷ್ಟು ಪಜಿತಿನೇ ಬರ್ತಾ ಇರಲಿಲ್ಲ ನನಗೆ. ನನ್ನ ಜೀವನದಾಗ ನಾನು ದೊಡ್ಡ ತಪ್ಪು ಮಾಡಿದ್ದಂದ್ರೆ ಇದೇ ಸಾಲ ಮಾಡಿ. ಅದಕ್ಕೆ ಸಾಲ ಮಾಡಿ ತುಪ್ಪ ತಿನ್ನಂತಾನಲ್ಲ ಅವ್ನು ಹಂಗೆ ಶೀಕ್ರ ನನಗೆ ಎದರಲ್ಲೇ ಹೊಡಿತಾನೆ ನನಗೆ ಗೊತ್ತಿಲ್ಲ. ಸಾಲ ಮಾಡಿ ತುಪ್ಪ ತಿಂದು ಕೊರಗಾಡೋದಕ್ಕಿಂತ ಏನು ಇದ್ದಿದ್ದು ಖಾರ ರೊಟ್ಟಿ ತಿಂದು ನೆಮ್ಮದಿಯಾಗಿರೋ ಸುಖ ಮನುಷ್ಯಾಗ. ಸತ್ ಮ್ಯಾಗ ಎಲ್ಲಿ ಹೊತ್ಕೊಂಡೇವ್ ನಾವು? ಏನು ಮನುಷ್ಯ ಇದ್ದಾಗ ನೆಮ್ಮದಿಯಾಗಿ 2 ದಿನ ಬಾಳಲಿಲ್ಲ ಅಂದ್ರೆ ಅವ ಯಾವ ಸುಪತಿ ಏನು ಇದ್ದು ಏನು ಮನೆ ಕಟ್ಟಿಸಿ ಏನು ತಂದು ಇಟ್ಕೊಂಡು ಅವ ಅರಮನೆಗೆ ಇದ್ದರೆ ಏನು ಉಪಯೋಗ? ನೆಮ್ಮದಿನೇ ಇಲ್ಲ ಅಂದ್ರೆ ನನಗೆ ಹಂಗಾಗೈತೆ ನೋಡಿಗ. ನಿಜವಾಗ್ಲೂ ನಮ್ಮ ತಮ್ಮ ಒಳ್ಳೆ ಕೆಲಸ ಮಾಡಿದ, 1 ರೂಪಾಯಿ ಲೋನ್ ಮಾಡ್ಲಾರ್ದಂಗೆ ಇದ್ದಿದ್ರಾಗೆ ಜೀವನ ಕಟ್ಕೊಂಡ, ಅವನು ಮನೆ ಕಟ್ಕೊಂಡ. ಸಾಕು ನಂಗೆ ಸಣ್ಣ ಮನೆ ಅಂತೇಳಿ. ನಾನು ನಿಜವಾಗ್ಲೂ ಆ ಥರನೇ ಮಾಡ್ಬೇಕಿತ್ತು. ನಾನು ನಿನ್ನ ಮಾತು ಕೇಳಿ ಎಲ್ಲ ಆಡಂಬರ ಮಾಡಿದ್ನೆಲ್ಲ ನನ್ನ ಚಪ್ಪ ತೊಗೊಂಡು ನಾ ಹೊಡ್ಕೋಬೇಕು. ಯಾಕ್ರಿ ಹೆಂಗೆ ಮಾತಾಡ್ತೀರಿ? ನಮ್ಮ ಅವ್ಗೆ ಆಗಲ್ಲ ಗೊತ್ತನ, ಅದಕ್ಕೆ ಅತ್ತಿಯರಿಗೆ ತ್ರಾಸ ಕೊಡೋದು ಬೇಡ ಅಂತ ಇವ್ರಿಗೆ ಹೇಳಿದೆ. ನಾವೇನು ಇವ್ರ ಹತ್ರ ವರ್ಷಾನ್ಗಟ್ಲೆ ಮಾಡಿಸ್ಕೊಂತೇವನ? 1-2-3 ತಿಂಗಳು, 2 ತಿಂಗಳಪ್ಪ ಸಾಕು. 3ನೇ ತಿಂಗಳು ಬೇಡ. ಬರೀ 2 ತಿಂಗಳು 6,000 12,000 ಒಪ್ಪಿಸ್ಬಿಟ್ರೆ ಏನು ಸುಮ್ಮನೆ ಅತ್ತಿಯವ್ರಿಗೂ ತ್ರಾಸ ತಪ್ತತಿ, ನಮ್ಮ ಅವನು ಕರಿಯೋದು ತಪ್ತತಿ. ಇವ್ರ ಕಡೆನೂ ಮಾಡಿಸ್ಕೊಂಡ್ಬಿಟ್ರೆ ಆಗೋತು. ನೀನು ಹೇಳೋದು ನಿಂಗೆ ಅರ್ಥ ಆಗೋಲ್ತು. ಏನಾರ ಮಾಡ್ಕೋ. ನನಗಂತೂ ಏನು ಮಾಡ್ಬೇಕು ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗೋಲ್ತು. ಇದಕ್ಕೆ ಬೇಡವಾ? ಬೇಡ, ನಾನೇ ಮಾಡ್ತೀನಿ. ಯಾಕೆ ತ್ರಾಸ ತಗೊಂತಿ? ಸುಳ್ಳ ರೊಕ್ಕ ಪಾಪ ನನ್ನ ಮಗನ ಖರ್ಚಾಕತಿ, ನಾನೇ ಮಾಡ್ತೀನಿ. ಆಗಲಿ, ಅದೇನು ದೊಡ್ಡ ಬಣಿತನವ ನಾ ಮಾಡ್ಲಾರ್ದನ ಮಾಡ್ತೇನೆ. ನಮ್ಮ ಹೆಣ್ಮಕ್ಳು ಆಗಿಲ್ಲ ಕರೆ, ನಾನು ಒಪ್ಕೊಂತೀನಿ. ಆದ್ರೆ ನಮ್ಮವ್ರ ನನಗೆ ಮಾಡಿದ್ಲ, ನಮ್ಮ ಅಣ್ಣ ನನಗೆ ಮಾಡಿದ್ನ, ನನಗೆ ಅದು ನಮ್ಮ ಅಣ್ಣರೆಲ್ಲರೂ ಇದ್ರ ಅವಾಗ. ನಮ್ಮವ್ ನನಗೆ ಮಾಡಿದ್ ನಂಗೆ ಗೊತ್ತಾ ಬಣಿತನ ಹೆಂಗೆ ಏನು ಎತ್ತ ಅಂತೇಳಿ. ನಾ ಮಾಡ್ತೇನೆ, ನೀ ತಲೆ ಕೆಡಿಸ್ಕೊಬೇಡ. ಅಲ್ರಿ ಅತ್ತೀರ, ಆದರೂ ನಿಮಗೆ ಸ್ವಲ್ಪ ತ್ರಾಸ ಬಿಡ್ರಿ ಅತ್ತೀರ. ಇಸಿ ಅರ್ಬಿ ಹೋಗಿ ಅಡುಗೆ ಮಾಡ್ಯಾಕ ಅಂತ ಬಿಟ್ಟು ನನಗೆ ಮೈಕೈಗೆ ಎಣ್ಣೆ ಹಚ್ಚು, ನೀರು ಹಾಕು, ಕುಸಿಗೆ ಎಣ್ಣೆ ಹಚ್ಚಿರಿ, ತಿಕ್ಕ್ರಿ, ಜಳಕ ಮಾಡಿಸ್ರಿ ಅಂತ ನಾ ಹೆಂಗೆ ಹೇಳಿ? ಅದಕ್ಕೆ ಅತ್ತೀರ ಏನಾಗಲ್ಲ, 1-2 ತಿಂಗಳು ಏನಾಗಲ್ಲ. ಒಂದು 6,000 ರೂಪಾಯಿ ಕೊಪ್ಸಿದ್ರೆ ಆಕಿನೇ ಬರ್ತಾಳೆ. ನೀವು ಸುಮ್ಮನೆ ಬಿಡ್ರಿ ಅತ್ತೀರ, ಆಕಿನ್ನೇ ಕರೆಸ್ತೇನೆ ನಾನು. ಏನು ರೀ, ನೀವು ಇದೊಂದು ಅವಕಾಶ ನನಗೆ, ಇದು ಒಂದು ಸಲ ಏನು ಅನ್ನಕೋಬೇಡ್ರಿ. ನಾನು ಕೆಲ್ಸಕ್ಕೆ ಹೋಗ್ತೇನಲ್ಲ, ಇವತ್ತೇನೋ ಒಂದು ಸ್ವಲ್ಪ ಮನೆಯಾಗದೀನಿ. ನಾ ಸೋಮವಾರಿಂದ ಮುಂದಿನ ಸೋಮವಾರಿಂದ ನಾ ಹೋಗ್ತೇನಪ್ಪ ಕೆಲ್ಸಕ್ಕೆ. ನಾ ಹೇಳೇನವ್ರಿಗೆ ಬರ್ತೇನಂತೆ ಫೋನ್ ಹಚ್ಚಿ. ಬರ್ರಿ ಆತು ಅಂತಂದಾರೆ. ನಾನು ನಂದು ರೊಕ್ಕದಾಗ ತೆಗೆದಿಟ್ಟು ನಾನು ಮಾಡ್ತೇನೆ ಆತ. ಆಯ್ತು, ಅದಂತ ನಿಮ್ಮವ್ವನ ಏನಾಗ್ತದ? ಅಲ್ಲ ನನಗೆ ಆರಾಮಿಲ್ಲ ಅದು ಇದು ಅಂತೇಳಿ ತಪ್ಪಿಸ್ಕೊಂತಾರಲ್ಲ, ಏನು ಹೇಳ್ಬೇಕು ಇದಕ್ಕೆ? ನಿಮ್ಮ ಹೋಗಿಲ್ಲಿ ಬರ್ಬೇಡ ಅಂತೇಳ ಸೊಟ್ಟ ಕಾಲು ಇಟ್ಕೊಂಡು ಆರಾಮಿಲ್ಲ ಅಂತೇಳಿ ನೆಳ್ಕೊಂತ ಇಲ್ಲಿ ಬಂದು ಬೀಳೋ ಅವಶ್ಯಕತೆ ಇಲ್ಲ. ನಂಗೆ ದವಾಖಾನೆ ತೋರ್ಸಕ್ಕೆ, ಗುಳಿಗೆ ತಂದು ಕೊಡಕ್ಕೆ, ಅವ್ರು ಚಾಕ್ರಿ ಮಾಡಕ್ಕೆ ನಮ್ಮ ಕೈಲಾಗಲ್ಲ. ಈಗ ಈಕಿನ ಯಾರನ್ನ ಕೆಲಸಕ್ಕೆ ಈ ಅಮ್ಮನ ಇಟ್ಕೊಂತೇನೆ ಅಂದಲ್ಲ, ಇವ್ರನ್ನ ಇಟ್ಕೊಂಡ್ರೆ ನಿಮ್ಮವು ಈ ಕಡೆ ಬರಬಾರ್ದು ಅಷ್ಟೇ. ನಾ ಈಗ ಹೇಳೇನಿ,
ಏನು ಅಲ್ಲೇ ಬಿಶೆಟಿ ನಿಮ್ಮ ಅವ್ಗ ಆತು ನಾನು ಯಾರು ಬಂದ್ರೆ ಏನಂತ ಬಂದೆ ಇರಿ ನಡಿಯೇ ಅಂತೂ ನನ್ನ ಗಂಡು ಒಪ್ಕೊಂಡ ಚಿಂತೆ ಬಿಡ್ತು ಇವ್ರ ಕಡೆನ ಕೆಲ್ಸಕ್ಕೆ ಹಚ್ಕೊಂಡ್ರೆ ಈ ಅಮ್ಮ ಚಲೋ ನೋಡ್ಕೊಂತಾಳ ಅಂತ ಅನಿಸ್ತೈತಿ ಚಿಂತೆ ಬಿಡ್ತು